ನಮಸ್ಕಾರ, ನಾನು ಗುರುರಾಜ್, ವಿಜಯಪುರ ಜಿಲ್ಲಾ ನ್ಯೂಸ್ 18 ವರದಿಗಾರ. ರಾಜ್ಯದ ಕರ್ನಾಟಕದ ಗಡಿ ವಿಚಾರದಲ್ಲಿ ಅಥವಾ ಗಡಿ ಭಾಗದಲ್ಲಿ ರೈತರು ಪ್ರತಿ ವರ್ಷವೂ ನಿರ್ಲಕ್ಷ್ಯಕ್ಕೆ ಒಳಗಾಗುತ್ತಾರೆ ಅನ್ನೋದಕ್ಕೆ ಹಲವು ಉದಾಹರಣೆಗಳಿರುತ್ತದೆ. ಈಗಾಗಲೇ ಇದೇ ಕಾರಣಕ್ಕೇ ರೈತರು ಬೇರೆ ಬೇರೆ ಮಾರ್ಗಗಳನ್ನು ಕಂಡುಕೊಂಡಿದ್ದಾರೆ. ಅದೇ ರೀತಿ ವಿಜಯಪುರ ಜಿಲ್ಲೆಯಲ್ಲೂ ಸಹಿತ ಕಬ್ಬು ಬೆಳೆಗಾರರು ಬೇರೆ ಮಾರ್ಗವನ್ನು ಕಂಡುಕೊಂಡಿದ್ದು. ರಾಜ್ಯದಲ್ಲಿ ಕಬ್ಬು ಹೋರಾಟಗಾರರು ಹಲವು ರೀತಿಯ ಹೋರಾಟಗಳನ್ನು ಮಾಡಿದರು. ಬೆಂಬಲ ಬೆಲೆಯನ್ನು ಅಧಿಕಗೊಳಿಸಬೇಕು, ಮತ್ತು ಕಬ್ಬಿಗೆ ದರ ನಿಗದಿ ಮಾಡಬೇಕು. ಈ ರೀತಿ ರಾಜ್ಯ ಮಟ್ಟದಲ್ಲಿ ದೊಡ್ಡ ಪ್ರಮಾಣದ ಹೋರಾಟ ಆಯಿತು. ಅದಾದ ಬಳಿಕ ಸಕ್ಕರೆ ಕಾರ್ಖಾನೆಗಳು ಮುಖ್ಯಮಂತ್ರಿಗಳ ಜೊತೆ ಮಾತುಕತೆಯನ್ನು ಮಾಡಿಸ್ಕೊಂಡು ಒಂದು ಹಂತದಲ್ಲಿ ಅದು ರೈತರ ಬೇಡಿಕೆಗೆ ಸ್ಪಂದಿಸುವ ರೀತಿ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತು. ಅದೆಲ್ಲವೂ ಒಂದು ಭಾಗ. ಆದರೆ ಅದಾದ ಹೊರತು ಸಹಿತ ವಿಜಯಪುರ ಜಿಲ್ಲೆಯ ಗಡಿ ಭಾಗ, ಅದರಲ್ಲೂ ಇಂಡಿ, ಚಡ್ಚನ್ ಈ ಭಾಗದಲ್ಲಿ ಇವತ್ತು ಅದು ಮಹಾರಾಷ್ಟ್ರದ ಗಡಿಗೆ ಹೊಂದ್ಕೊಂಡಿರೋ ಕಾರಣದಿಂದಾಗಿ ಅಲ್ಲಿ ಕಬ್ಬು ಸಾಗಾಣಿಕೆ ನಿತ್ಯವಾಗಿ ಮಹಾರಾಷ್ಟ್ರಕ್ಕೆ ಆಗ್ತಾ ಇರುವಂಥದ್ದು ಈಗ ಬೆಳಕಿಗೆ ಬಂದಿರುವಂಥದ್ದು. ನಿತ್ಯ 8,000 to 10,000 ಟನ್ ಕಬ್ಬನ್ನು ಮಹಾರಾಷ್ಟ್ರಕ್ಕೆ ರವಾನೆ ಮಾಡಲಾಗ್ತಾ ಇದೆ. ಅದರಲ್ಲೂ ಇಂಡಿಯಲ್ಲಿರುವಂಥ ಧೂಳ್ಖೇಡ್ ಆಗಿರ್ಬೋದು, ಜೊತೆಗೆ ಚಡಚನ ಮತ್ತು ಈ ಭಾಗದಿಂದ ಶಿರಾಡೋಣ, ಈ ಭಾಗದಿಂದ ಮಹಾರಾಷ್ಟ್ರಕ್ಕೆ ಕಬ್ಬು ರವಾನೆ ಆಗ್ತಾ ಇರುವಂಥದ್ದು. ಸೋಲಾಪುರ ಆಗಿರ್ಬೋದು, ಅಕ್ಕಲ್ಕೋಟ್, ಮಂಗಳಬೇಡ ಈ ತಾಲೂಕಿನಲ್ಲಿರುವಂತಹ ಕಬ್ಬನ್ನು ಅಲ್ಲಿಗೆ ಸಾಗಾಟ ಮಾಡಲಾಗ್ತಾ ಇದೆ. ಕಾರಣ ಇಷ್ಟೇ, ಇಲ್ಲಿಗೂ ಅಲ್ಲಿಗೂ ಬೆಳೆ ಬಹಳಷ್ಟು ವ್ಯತ್ಯಾಸ ಇದೆ ಅಂತೇಳಿ ರಾಜ್ಯದಲ್ಲಿ 3,000, 3,300 ಈ ರೀತಿ ಬೇರೆ ಬೇರೆ ಕಾರ್ಖಾನೆಗಳು ಬೇರೆ ಬೇರೆ ದರವನ್ನು ನಿಗದಿ ಮಾಡಿದ್ದಾರೆ. ಆದರೆ ಮಹಾರಾಷ್ಟ್ರದ ಸಕ್ಕರೆ ಕಾರ್ಖಾನೆಗಳು 3,500 ರೂಪಾಯಿ ಕೊಡ್ತಾ ಇರೋ ಕಾರಣ ಈ ಭಾಗದ ಗಡಿ ಭಾಗದಲ್ಲಿ ಕಬ್ಬು ಬೆಳೆದಿರುವಂತಹ ಕರ್ನಾಟಕದ ರೈತರು ಎಲ್ಲರೂ ಮಹಾರಾಷ್ಟ್ರಕ್ಕೆ ಬಹುತೇಕ ಕಳಿಸ್ತಾ ಇರೋದ್ರಿಂದ ರಾಜ್ಯ ಸರ್ಕಾರಕ್ಕೆ ಇದರಿಂದ ಹಾನಿ ಆಗ್ತಿದೆ ಅಂತೇಳಿ. ಯಾಕಂದರೆ ಕಬ್ಬು ಕಾರ್ಖಾನೆ ಅದರಿಂದ ಕಬ್ಬು ಸಾಗಾಟ ಸೇರಿದಂತೆ ಎಲ್ಲದಕ್ಕೂ ಸರ್ಕಾರಕ್ಕೆ ಒಂದು ಆದಾಯ ಬರ್ತಾ ಇರುತ್ತೆ. ಆದರೆ ನಿತ್ಯ ಸುಮಾರು 8,000 to 10,000 ಟನ್ನು ಮಹಾರಾಷ್ಟ್ರಕ್ಕೆ ಹೋಗ್ತಾ ಇರೋದ್ರಿಂದ ಇಲ್ಲಿ ಸಮಸ್ಯೆ ಆಗ್ತದೆ ಅಂತ ಹೇಳಿ ನವೆಂಬರ್ 1ರಿಂದನೇ ಮಹಾರಾಷ್ಟ್ರದಲ್ಲಿ ಕಬ್ಬು ನುರಿತ ಆರಂಭ ಆಗಿರೋ ಕಾರಣದಿಂದಾಗಿ ಬೇಗ ತಗೊಳ್ತಾರೆ, ಬೇಗ ಬಿಲ್ ಕೊಡ್ತಾರೆ ಅನ್ನೋ ಕಾರಣದಿಂದಾಗಿ ಅಲ್ಲಿಗೆ ರೈತರು ಹೆಚ್ಚಾಗಿ ಸಾಗಾಟ ಮಾಡ್ತಾ ಇರೋದ್ರಿಂದ ನಮ್ಮ ರಾಜ್ಯ ಸರ್ಕಾರಕ್ಕೆ ಒಂದು ರೀತಿ ಹಾನಿ ಆಗ್ತಿದೆ. ಇದರಿಂದ ರೈತರಿಗೆ ಲಾಭ ಆಗ್ತಿದೆ, ಅದರಲ್ಲಿ ಎರಡು ಮಾತಿಲ್ಲ. ಕಾರಣ ಇಷ್ಟೇ, 3,500 ರೂಪಾಯಿವರೆಗೆ ಅವ್ರಿಗೆ ಹಣ ಬರ್ತಾ ಇರೋದ್ರಿಂದ ಮತ್ತು 15 ದಿನಗಳೊಳಗೆ ಅಮೌಂಟ್ ಜಮಾ ಆಗ್ತಾ ಇರೋದ್ರಿಂದ ಅವ್ರಿಗೆ ಒಂದು ರೀತಿಯಿಂದ ಖುಷಿ, ನಾವು ಬೆಳೆದಿದ್ದೇವೆ ಅದಕ್ಕೆ ನಮ್ಗೆ ಹಣ ಸಿಗ್ತಾಯಿದೆ ಅಂತ ಹೇಳಿ. ಅದರಿಂದ ರಾಜ್ಯ ಸರ್ಕಾರಕ್ಕೆ ಹಾನಿ ಆಗ್ತಾ ಇರೋದು. ಯಾಕಂದರೆ ಸರ್ಕಾರಕ್ಕೆ ಬರಬೇಕಾಗಿರೋ ಸುಂಕಗಳು ಯಾವುದೂ ಬರ್ತಾ ಇಲ್ಲ, ಹೀಗಾಗಿ ಹಾನಿ ಆಗ್ತಾ ಇರೋಂಥದ್ದು. ಇದಕ್ಕಾಗಿಯೇ ರೈತ ಮುಖಂಡರು ಒಂದು ಆಗ್ರಹವನ್ನು ಮಾಡ್ತಾ ಇದ್ದಾರೆ, ಮಹಾರಾಷ್ಟ್ರ ಸರ್ಕಾರದಲ್ಲಿ ಕೊಡ್ತಾ ಇರುವಂತಹ ವ್ಯವಸ್ಥೆಯನ್ನು ಕರ್ನಾಟಕದಲ್ಲಿ ಕೊಡಬೇಕು ಅಂತ ಹೇಳಿ. ಅಲ್ಲಿ ಏನು ಯಾವ ರೀತಿ ಆದಷ್ಟು ಬೇಗ ಬಿಲ್ಗಳನ್ನು ಕೊಡ್ತಾರೆ ಮತ್ತು ಬೆಲೆ ಅದಕ್ಕೆ ಕೊಡ್ತಾರೆ, ಅದನ್ನು ಇಲ್ಲಿ ಭಾಗದ ರೈತರಿಗೆ ಕೊಟ್ಟರೆ ನಮ್ಮ ಸರ್ಕಾರಕ್ಕೆ ಅನುಕೂಲ ಆಗುತ್ತೆ ಮತ್ತು ನಮ್ಮ ರೈತರಿಗೆ ಅನುಕೂಲ ಆಗುತ್ತೆ ಅಂಥೇಳಿ ಒಂದು ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಸಂಬಂಧಪಟ್ಟವ್ರ ಬಗ್ಗೆ ಗಮನ ಹರಿಸಿ ಆದಷ್ಟು ಬೇಗ ಆ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತೇಳಿ. ಜೊತೆಗೆ ಜಿಲ್ಲಾಡಳಿತ ಸಹಿತ ಕಠಿಣ ಕ್ರಮ ಕೈಗೊಂಡು ಆ ಭಾಗದಲ್ಲಿ ಕಬ್ಬು ಬೇರೆ ಕಡೆ ಸಾಗಾಟ ಆಗದೇ ಇರೋಂಗೆ ಕ್ರಮ ಕೈಗೊಳ್ಬೇಕು ಅಂತೇಳಿ ಆಗ್ರಹ ಮಾಡ್ತಾ ಇದ್ದಾರೆ. ಆದರೆ ಅದು ರೈತರ ಮೇಲೆ ಎಷ್ಟು ರೀತಿ ಒತ್ತಡ ಹಾಕಿ ಅದನ್ನು ಕ್ಯಾನ್ಸಲ್ ಮಾಡೋಕ್ಕಾಗುತ್ತೆ, ಅದು ಭಾಳ ಕಷ್ಟ. ಯಾಕಂದರೆ ಅವರು ಬೆಳೆದೇ ಥರ ಹೋಗಿ ಕೊಡ್ತಾರೆ ಅನ್ನೋ ಕಾರಣಕ್ಕೆ. ಆದರೆ ಇಲ್ಲಿ ಸರ್ಕಾರಕ್ಕೆ ಹಾನಿ ಆಗುತ್ತೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರ ಒಂದು ಅವ್ರ ಮೇಲೆ ಅಂಕುಶ ಹಾಕ್ಬೋದು. ಆದರೆ ಅದು ಹಾಕುತ್ತೋ ಇಲ್ಲೋ ಇನ್ನು ಇದ್ರ ಬಗ್ಗೆ ಸರ್ಕಾರ ಅಥವಾ ಜಿಲ್ಲಾಡಳಿತ ಯಾವುದೇ ನಿರ್ಧಾರ ಕೈಗೊಂಡಿಲ್ಲ. ಆದರೆ ನಿತ್ಯವೂ ಈ ಪ್ರಮಾಣದಲ್ಲಿ ಕಬ್ಬು ಮಹಾರಾಷ್ಟ್ರಕ್ಕೆ ಹೋಗ್ತಾ ಇರೋದ್ರಿಂದ ಇಲ್ಲಿ ಸಮಸ್ಯೆ ಆಗ್ತಾ ಇರುವಂಥದ್ದು. ಅದು ಮುಖ್ಯವಾಗಿ ಸರ್ಕಾರಕ್ಕೆ ಅದರಿಂದ ಸಮಸ್ಯೆ, ಸಾರ್ವಜನಿಕವಾಗಿ ಬಹುತೇಕ ಕಾಣದೇ ಇದ್ರು ಸಹಿತ ಸರ್ಕಾರಕ್ಕೆ ಬರುವಂಥ ಟ್ಯಾಕ್ಸಲ್ಲಿ ಸಮಸ್ಯೆ ಆಗ್ತಾ ಇರೋದ್ರಿಂದ ಈ ಬಗ್ಗೆ ಗಮನ ಹರಿಸಬೇಕು ಅಂತೇಳಿ ಆಗ್ರಹ ಮಾಡ್ತಾ ಇದ್ದಾರೆ. ಯಾಕಂದರೆ ರೈತರಿಗೆ ಏನಾದರೂ ಸಮಸ್ಯೆ ಆದರೆ, ನಮ್ಮ ರಾಜ್ಯದ ರೈತರಿಗೆ ಸಮಸ್ಯೆ ಆಗಿದ್ದರೆ ನಮ್ಮ ರಾಜ್ಯದ ಸರ್ಕಾರ ಅವ್ರಿಗೆ ಪರಿಹಾರ ಕೊಡುತ್ತೆ. ಆದರೆ ಇವರು ಮಹಾರಾಷ್ಟ್ರಕ್ಕೆ ಅದನ್ನು ರಫ್ತು ಮಾಡೋದ್ರಿಂದ ತಮಗೆ ಲಾಭ ಆಗುತ್ತೆ, ಇಲ್ಲ ಅಂತಲ್ಲ, ರೈತರಿಗೆ ಲಾಭ ಆಗುತ್ತೆ. ಆದರೆ ಒಂದು ವೇಳೆ ಸಮಸ್ಯೆ ಆಗಿದ್ದಲ್ಲೇ ಅವರೇನು ಮಹಾರಾಷ್ಟ್ರ ಸರ್ಕಾರದಿಂದ ತಗೋತಿದ್ರು, ಇಲ್ಲ ಅದು ಕರ್ನಾಟಕ ಸರ್ಕಾರದಿಂದನೇ ತಗೋತಿದ್ರು. ಹಾಗಾಗಿ ಕರ್ನಾಟಕ ಸರ್ಕಾರದಿಂದ ತೊಗೊಳೋದ್ರಿಂದ ಕರ್ನಾಟಕಕ್ಕೆ ಅನುಕೂಲ ಆಗೋ ರೀತಿಯೇ ರೈತರು ಮಾಡಬೇಕು ಅಂತ ಹೇಳಿ ಹಲವರು ವಾದವನ್ನು ವ್ಯಕ್ತಪಡಿಸಿದರೆ, ಇನ್ನು ಕೆಲವರು ಸರ್ಕಾರನೇ ಇದ್ರ ವಿರುದ್ಧ ಕ್ರಮ ಕೈಗೊಂಡು ಮಹಾರಾಷ್ಟ್ರಕ್ಕೆ ಹೋಗುವಂಥ ಕಬ್ಬನ್ನು ತಡಿಬೇಕು ಅಂತೇಳಿ ಆಗ್ರಹ ಮಾಡ್ತಾ ಇದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.